ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ನವರು ಒಂದು ಎಲೆಕ್ಟ್ರಿಕ್ ಬೈಕನ್ನು ಲಾಂಚ್ ಮಾಡ್ತಾರಂತೆ. 2026ನೇ ಇಸ್ವಿ ಫಸ್ಟ್ ಕ್ವಾರ್ಟರ್ನಲ್ಲಿ ಜನವರಿಯಿಂದ ಮಾರ್ಚ್ ಒಳಗಡೆ ಈ ಒಂದು ಎಲೆಕ್ಟ್ರಿಕ್ ಬೈಕು ಬರುತ್ತಂತೆ. ನನಗೆ ಈ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ನಲ್ಲಿ ಎಲೆಕ್ಟ್ರಿಕ್ ಬೈಕನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ನಾವೆಲ್ಲರೂ ಕೂಡ ರಾಯಲ್ ಎನ್ಫೀಲ್ಡ್ ಬೈಕು ಅಂತ ಅಂದರೆ ಕ್ಲಾಸಿಕ್ ಲುಕ್ಕು, ಬುಲೆಟ್ಟು, ಕ್ಲಾಸಿಕ್ 350 ರೀತಿ ರಗ್ಗಡ್ ಡಿಸೈನು, ಹೆವಿ ಸೌಂಡು ಇದೆಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ನಲ್ಲಿ ಈ ಎಲೆಕ್ಟ್ರಿಕ್ ಬೈಕನ್ನು ಯೋಚನೆ ಮಾಡೋದಕ್ಕೂ ಕೂಡ ಆಗ್ತಿಲ್ಲ. ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕೋ ಗೊತ್ತಿಲ್ಲ. ಐ ಹೋಪ್ ಈ ರಾಯಲ್ ಎನ್ಫೀಲ್ಡ್ನವರು ಇನ್ನೊಂದು ಸಬ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಎಲೆಕ್ಟ್ರಿಕ್ ಬೈಕನ್ನು ಲಾಂಚ್ ಮಾಡಿದ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಆಲ್ರೆಡಿ ರಾಯಲ್ ಎನ್ಫೀಲ್ಡಿಗೆ ಬ್ರ್ಯಾಂಡ್ ವ್ಯಾಲ್ಯೂ ತುಂಬ ಕಡಿಮೆ ಆಗ್ತಾ ಇದೆ. ಮುಂಚೆ ಎಲ್ಲ ರಾಯಲ್ ಎನ್ಫೀಲ್ಡ್ ಬೈಕನ್ನು ಅಲ್ಲಿ ಇಲ್ಲಿ ಒಂದೊಂದು ನೋಡ್ತಾ ಇದ್ವು. ಈಗಂತೂ ಯಾರ ಕೈಯಲ್ಲಿ ನೋಡಿದ್ರೂ ಕೂಡ ರಾಯಲ್ ಎನ್ಫೀಲ್ಡ್ ಬೈಕ್ ಇರುತ್ತೆ. ಸೊ ಇದೇ ಕಾರಣದಿಂದ ಅವ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇದೆ. ಇನ್ ಕೇಸ್ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಒಳಗಡೆ EV ಕೂಡ ಲಾಂಚ್ ಮಾಡಿಬಿಟ್ರೆ ಈ ಕಂಪ್ನಿಯವ್ರದ್ದು ತುಂಬ ಕಷ್ಟ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಅವರು ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ನ ಲಾಂಚ್ ಮಾಡಿದ್ದಾರೆ. ಈ 7 Gen 4ಗೂ 7+ Gen 3ಗೂ ಅಂಥ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಅಂತೂ ಸ್ಕೋರ್ನಲ್ಲಿ 1,00,000 ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಒಂದೇನಪ್ಪ ಅಂತ ಅಂದರೆ ಈ 7 Gen 4ನಲ್ಲಿ AI ಆನ್ ಡಿವೈಸ್ ಕೆಲಸವನ್ನು ಮಾಡುವಂಥ ಫೀಚರ್ ಎಲ್ಲ ಇದೆ. ನೋಡೋಣ ಯಾವ ಪ್ರೈಸ್ ರೇಂಜಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ ಅಂತ. ಕೆಲವೊಂದು ವಿವೋ ಫೋನ್ಗಳು ಮತ್ತು ಆನರ್ 400 ಸೀರೀಸ್ ಫೋನ್ಗಳು ಫಸ್ಟು ಈ ಪ್ರೊಸೆಸರ್ನ ಜೊತೆಗೆ ಲಾಂಚ್ ಆಗಿರ್ತಂತೆ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ನವರು ಸುಮಾರು 6,000 ಎಂಪ್ಲಾಯಿಗಳನ್ನು ಕೆಲಸದಿಂದ ತೆಗಿತಾ ಇದ್ದಾರೆ, ಲೇ ಆಫ್ ಮಾಡ್ತಾ ಇದ್ದಾರೆ, ಪಿಂಗ್ ಸ್ಲಿಪ್ಪನ್ನು ಕೊಡ್ತಾ ಇದ್ದಾರೆ. ಆಯಿತಾ, ರೀಸನ್ ಅವ್ರು ಏನಪ್ಪ ಕೊಟ್ಟಿರೋದು ಅಂತ ಅಂದರೆ ಅವರ ಕಂಪನಿಯಲ್ಲಿ ಸುಮಾರು 30% ಕೋಡನ್ನು AI ಜನ್ರೇಟ್ ಮಾಡ್ತಾ ಇದೆಯಂತೆ. ಆಯಿತಾ, ಮೋಸ್ಟ್ಲಿ ಅದಕ್ಕಿಂತ ಜಾಸ್ತಿನೇ ಇರುತ್ತೆ, ತೋರಿಸ್ಕೋತಾರಲ್ಲ. ಯೂಶ್ವಲಿ ಎಂಪ್ಲಾಯಿಗಳು ಕೂಡ AI ಯೂಸ್ ಮಾಡಿಕೊಂಡೇ ಕೋಡನ್ನು ಡೆವಲಪ್ ಮಾಡ್ತಾ ಇರ್ತಾರೆ. ಅದು ಮೇಯ್ನ್ ಮ್ಯಾನೇಜ್ಮೆಂಟಿಗೆ ಗೊತ್ತಿರಲ್ಲ. 30%ಗಿಂತ ಜಾಸ್ತಿ ಕೋಡು AI ಜನ್ರೇಟ್ ಮಾಡ್ತಿದೆ ನಂಗೆ ಅನ್ನಿಸ್ದಂಗೆ. ಫ್ಯೂಚರ್ನಲ್ಲಿ ಈ ಡೆವಲಪರ್ಗಳಿಗೆ ತುಂಬ ಕಷ್ಟ ಇದೆ. ಆಯಿತಾ, ಒಂದು ಕಂಪ್ನಿಯಲ್ಲಿ 100 ಜನ ಕೆಲಸ ಮಾಡ್ತಾಯಿದ್ರೆ ಈ AI ಬಂದ ಮೇಲೆ ಬರೀ 50 ಜನ ಆ 100 ಜನ ಕೆಲಸನೂ ಮಾಡ್ಬೋದು. 50 ಜನನೂ ಬೇಕಾಗಿಲ್ಲ. ಆಯಿತಾ, ಮೆಜಾರಿಟಿ ವರ್ಕನ್ನು AI ಮಾಡ್ತಾ ಇದೆ. ಫ್ಯೂಚರ್ನಲ್ಲಿ ತುಂಬ ಕಷ್ಟ ಇದೆ, ತುಂಬ ಜನ ಕೆಲಸವನ್ನು ಕಳ್ಕೋಬೋದು. ನೋಡೋಣ ಏನಾಗುತ್ತೆ ಅಂತ. ಬರೀ ಮೈಕ್ರೋಸಾಫ್ಟ್ ಅಷ್ಟೇ ಅಲ್ಲ, ಎಲ್ಲ ಸಾಫ್ಟ್ವೇರ್ ಡೆವಲಪಿಂಗ್ ಕಂಪ್ನಿಗಳದು ಇದೇ ಆಗೋದು. ನೋಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಆ್ಯಂಡ್ರಾಯ್ಡ್ 16 ಜೂನಿಂದ ರೋಲ್ಔಟ್ ಮಾಡ್ತಾರಂತೆ. ನಮ್ಮ ಕರ್ಮಕ್ಕೆ ನಮಗೆ ಆ್ಯಂಡ್ರಾಯ್ಡ್ 15 ಈ ಮೊನ್ನೆ ಬಂದಿದೆ. ಗೂಗಲ್ನವರು ಆ್ಯಂಡ್ರಾಯ್ಡ್ 16 ಫಸ್ಟು ಪಿಕ್ಸೆಲ್ ಡಿವೈಸಿಗೆ ತೊಗೊಂಬರ್ತಾರೆ. ನಮಗಿನ್ಯಾವ ಕಾಲಕ್ಕೆ ಬರುತ್ತೋ ದೇವ್ರಿಗೆ ಗೊತ್ತು. ಆಯಿತಾ, ನಾವು ಮೋಸ್ಟ್ಲಿ 1 ವರ್ಷ ಆದಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಆ್ಯಂಡ್ರಾಯ್ಡ್ 16 ನಮ್ಮ ಫೋನ್ಗಳಲ್ಲಿ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟ್ರಂಪು ಈ ಆಪಲ್ದು CEO ಇದ್ದಾರಲ್ವಾ, ಟಿಮ್ ಕುಕ್ಕು, ಅವರಿಗೆ ಒಂದು ಅಡ್ವೈಸ್ ಕೊಟ್ಟಿದ್ದಾರೆ. ನೀವು ಐಫೋನ್ ಮ್ಯಾನುಫ್ಯಾಕ್ಚರ್ನ ಚೈನಾದಿಂದ ಮತ್ತು ಬೇರೆ ದೇಶಗಳಿಂದ ಇಂಡಿಯಾಗೆ ಶಿಫ್ಟ್ ಮಾಡ್ತಾ ಇದ್ದೀರಲ್ವಾ, ಅದನ್ನು ಮಾಡಬೇಡಿ ಅಂತ. ನೋಡ್ರಪ್ಪ, ಒಂದು ಕಡೆ ನಮ್ಮ ದೇಶದ ಫ್ರೆಂಡು ಅಂತಾನೆ ಟ್ರಂಪು, ಇನ್ನೊಂದು ಕಡೆ ಪಾಕಿಸ್ತಾನ ಇಂಡಿಯಾ ಮಧ್ಯೆ ಯುದ್ಧ ನಿಲ್ಲಿಸ್ಬಿಟ್ಟೆ ಅಂತಾನೆ. ಅವನೇ ಹೇಳ್ಕೊತಾನೆ ಅದು ಹೆಂಗೆ. ಈಗ ನಮ್ಮ ದೇಶಕ್ಕೆ ಐಫೋನ್ ಪ್ರೊಡಕ್ಷನ್ನ ಮೂವ್ ಮಾಡಿಬಿಡಿ ಅಂತವನೇ. ಏನಕ್ಕೆ ಅಂದರೆ ನಾವು ಟ್ಯಾರಿಫನ್ನು ಬೇರೆ ದೇಶಗಳಲ್ಲೂ ಕಡಿಮೆ ಮಾಡ್ತೀವಿ, ಅದಕ್ಕೆ ಮೂವ್ ಮಾಡಿ ಅಂತ ಅಂತಿದ್ದಾರೆ. ಬಟ್ ಸ್ಟಿಲ್ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಎಲ್ಲ ತುಂಬ ಚೀಪಾಗಿ ಆಗ್ತಾಯಿದೆ ಆಪಲ್ನವ್ರಿಗೆ. ಏನಕ್ಕೆ ಮೂವ್ ಆಗಲ್ಲ ಹೇಳಿ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಅವ್ರದ್ದು iOS 19 ಏನು OS ಅಪ್ಡೇಟ್ ಬರುತ್ತೆ, ಅದರಲ್ಲಿ ಬ್ಯಾಟ್ರಿ ಲೈಫನ್ನೇನೋ ಇಂಪ್ರೂವ್ ಮಾಡಿದಾರಂತೇನೋ. AI ಯೂಸ್ ಮಾಡಿಕೊಂಡು ಬ್ಯಾಟ್ರಿಯನ್ನು ಸ್ವಲ್ಪ ಇಂಪ್ರೂವ್ ಮಾಡಿದಾರಂತೆ. ಸ್ವಲ್ಪ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರಬಹುದೇನೋ, ನೋಡೋಣ ಬಂದ ಮೇಲೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನ್ಯೂಜಿಲ್ಯಾಂಡ್ನಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತಾರಂತೆ.
ಸೊ ಇದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. 2026ನೇ ಇಸ್ವಿ ಮುಂದಿನ ವರ್ಷದ ಒಳಗೆ ಇದಾಗುತ್ತಂತೆ. ನಮ್ಮ ದೇಶದಲ್ಲೂ ಆಗಬೇಕು ಗುರು. ಇತ್ತೀಚೆಗೆ ಮಕ್ಕಳು ಸಣ್ಣ ಜಲೆ ಫೋನ್ ಕೈ ಕೊಟ್ಬಿಡ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾರೆ, ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ಜಗತ್ತಿನ ಜ್ಞಾನ ತುಂಬ ಬೇಗ ಬರ್ತದೆ ಮಕ್ಕಳಿಗೆ. ಸೊ ಇಲ್ಲಿದ್ದೇ ಯೋಚನೆಗಳು ಸಣ್ಣ ಏಜಲ್ಲಿ, ಡಿಪ್ರೆಷನ್ನು ಸಣ್ಣ ಮಕ್ಕಳಿಗೆ ತುಂಬ ಕಷ್ಟ ಇದೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಒಂದು ಏಜ್ ಆಗೋ ತನಕ ಫೋನ್ನ ಕೊಡೋಕೆ ಹೋಗ್ಬೇಡಿ. ಸಣ್ಣ ಏಜಿಗೆ ನಮ್ಮ ಮಕ್ಕಳು ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ, ಜಗತ್ತಿನ ಇನ್ಫಾರ್ಮೇಷನ್ನು, ಜಗತ್ತಲ್ಲಿ ಏನೇನು ಆಗ್ತಾ ಇದೆ ಅದು ಆ ಏಜಲ್ಲೇ ಮಕ್ಕಳಿಗೆ ಬೇಕಾಗಿಲ್ಲ, ಆಯಿತಾ. ನಮಗೆ ಈ ಸ್ಮಾರ್ಟ್ಫೋನ್ ಎಲ್ಲ ನಾವು ಎಂಜಿನಿಯರಿಂಗ್ ಬಂದ ಮೇಲೆ, ಅಲ್ಲಿ ತನಕ ಮುಂಚೆ ಈ ಏನು ಆಗ್ತದೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ನ್ಯೂಸಲ್ಲಿ ಚಂದನದಲ್ಲಿ 7 ಗಂಟೆ ನ್ಯೂಸ್ ಬರೋದು, ಅದರಲ್ಲಿ ಏನೇನೋ ಆಗ್ತಿದೆ ಅಂತ ಒಂದು 1/4 ಗಂಟೆಲಿ ನೋಡ್ಕೋಬೇಕಾಗಿತ್ತು ನಾವು, ಆಯಿತಾ. ಇನ್ಫಾರ್ಮೇಷನ್ಗಳು ಗೊತ್ತಾಗ್ತಿರ್ಲಿಲ್ಲ, ನಾವು ಮಕ್ಕಳ ಥರ ಇರ್ತಿದ್ವು. ಬಟ್ ಈಗ ತುಂಬ ಕಷ್ಟ ಇದೆ ಮಕ್ಳಿಗೂ ಫ್ಯೂಚರ್ನಲ್ಲಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ನಥಿಂಗ್ ಫೋನ್ 3 ಅಂತ ಒಂದು ಆ್ಯಕ್ಚುಯಲ್ ಫ್ಲ್ಯಾಗ್ಶಿಪ್ ಫೋನ್ನ ಲಾಂಚ್ ಮಾಡ್ತಾರಂತೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ 85,000 to 90,000 ರೂಪಾಯಿ ಇರುತ್ತಂತೆ. 90,000 ರೂಪಾಯಿ ನಥಿಂಗ್ ಫೋನು. ನಥಿಂಗ್ ಫೋನ್ 3ನೇ ಆಗಿರ್ಬೋದು. ಇದು ಟ್ರೂ ಫ್ಲ್ಯಾಗ್ಶಿಪ್ ಫೋನ್ ಅಂತ ಹೇಳಲಾಗ್ತಾ ಇದೆ. ನೋಡೋಣ, ಐ ಹೋಪ್ ಇವ್ರು ಕಳಿಸಿದ್ರೆ ರಿವ್ಯೂ ಮಾಡಬಹುದು, ಆಯಿತಾ. ನಥಿಂಗ್ ಅವ್ರದ್ದು ಅಷ್ಟು ಬಡ್ಜೆಟ್ನಲ್ಲಿ ಒಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರಿಯಲ್ಮಿನವರು GT7 ಸೀರೀಸನ್ನು ಲಾಂಚ್ ಮಾಡುವುದು ಕನ್ಫರ್ಮ್ ಆಗಿದೆ. ಈ ತಿಂಗಳು ಮೋಸ್ಟ್ಲಿ ಕೊನೆ ವೀಕಲ್ಲಿ ಲಾಂಚ್ ಆಗಿದೆ, 27 ಅಂತ ಅನ್ಕೋತೀನಿ. ಇದರಲ್ಲೇನೋ ಡ್ರೀಮ್ ಎಡಿಷನ್ ಅಂತ ಒಂದು ಯಾವುದೋ ಮೋಸ್ಟ್ಲಿ ಡಿಫ್ರೆಂಟ್ ಲುಕ್ನ ಜೊತೆಗಿದು ಬರಬಹುದೇನೋ, ಆಯಿತಾ. ಡ್ರೀಮ್ ಎಡಿಷನ್ GT7 ಏನೋ ಬರುತ್ತಂತೆ. ಇದರಲ್ಲಿ ಡೈಮೆನ್ಸಿಟಿ 9400 ಈ ಪ್ರೋಸೆಸರ್ ಇರುತ್ತೆ. ಪವರ್ಫುಲ್ ಆಗಿರುವಂಥ ಪ್ರೋಸೆಸರೇ. ನೋಡೋಣ. ಒಟ್ಟಿಗೆ May 20th ಗ್ಲೋಬಲ್ ಲಾಂಚ್ ಆಗ್ತಾ ಇದೆ. ಮೋಸ್ಟ್ಲಿ ನಮಗೆಲ್ಲ ಎಂಬಾರ್ಗೋ 27 ಕೊಡ್ತಾರೆ, ಅನ್ಬಾಕ್ಸಿಂಗ್ 27 ಮೇಲೆ ಬರುತ್ತೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಅಲ್ಕಟೆಲ್. ನಂಗೆ ಗೊತ್ತು ನೀವು ತುಂಬ ಜನ ಇದನ್ನು ಕೇಳಿರ್ಬೋದು. ಅಲ್ಕಟೆಲ್ V3 ಅಂತ ಒಂದು ಫೋನ್ ಲಾಂಚ್ ಮಾಡ್ತಾರೆ, ಹಳೇ ಬ್ರ್ಯಾಂಡು. ಇತ್ತೀಚೆಗೆ ಯಾವುದು ರೀಸೆಂಟಾಗಿ ನೋಡಿರಲಿಲ್ಲ ಇವ್ರದ್ದು ಫೋನ್ಗಳನ್ನ. ಇದು ಫ್ರೆಂಚ್ ಬ್ರ್ಯಾಂಡ್ ಅಂತೆ, ಆಯಿತಾ. ಸೊ V3 ಅಲ್ಟ್ರಾ ಅಂತ ಒಂದು ಫೋನ್ನ ಈ ತಿಂಗಳು May 27ಕ್ಕೆ ಲಾಂಚ್ ಮಾಡಬಹುದು, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು ಏನು S25 FE ಅಂತ ಒಂದು ಫೋನ್ನ ಲಾಂಚ್ ಮಾಡ್ತಾರೆ ನೆಕ್ಸ್ಟು. ಅದರಲ್ಲಿ ಸೇಮ್ Exynos 2400 ಪ್ರೋಸೆಸರೇ ಇರುತ್ತಂತೆ. ನನಗೂ ಈ ಪ್ರೋಸೆಸರ್ನ ನೋಡಿ ಸಾಕಾಗಿ ಹೋಗಿದೆ, ಆಯಿತಾ. ಸೊ S25 2 ಆದಮೇಲೆ ಮೋಸ್ಟ್ಲಿ ಇದು ಬರಬಹುದಾ ಅಂತ, ಮೋಸ್ಟ್ಲಿ ಕಳಿಸ್ತಾರೆ ಅಂತ ಅನ್ಕೋತೀನಿ, ನೋಡೋಣ, ಆಯಿತಾ. ಸೊ Exynos 2400 ಚೆನ್ನಾಗಿದೆ, ಬಟ್ ಸ್ವಲ್ಪ ಹಳೆ ಪ್ರೊಸೆಸರು. ಇದೇ ಪ್ರೋಸೆಸರ್ನ ಎಸ್ಸಲ್ಲಿ ಆಗ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸೋನಿಯವರು ಅವ್ರದ್ದು ಹೊಸ XM ಸೀರೀಸ್ನ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ನ ಲಾಂಚ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಹೆಡ್ಫೋನ್ಸ್ ವರ್ಲ್ಡಲ್ಲಿ, ಆಯಿತಾ. ಸೊ ಯೂಶ್ವಲಿ ಇದು 25-30 ಸಾವಿರ ರೇಂಜಲ್ಲಿ ಲಾಂಚ್ ಆಗೋದು. ನಂತರ XM3 XM4 ಎರಡೂ ಇದೆ, ಆಯಿತಾ. ಇದು XM6 ಇವ್ರು ಲಾಂಚ್ ಮಾಡ್ತಿರೋದು. ಲೀಕ್ಗಳ ಪ್ರಕಾರ ಇದು 35,000 ಇರುತ್ತೆ ಅಂತ ಹೇಳಲಾಗ್ತಾ ಇದೆ, ಆಯಿತಾ. 35,000 ಸ್ವಲ್ಪ ಬೆಲೆ ಜಾಸ್ತಿನೇ, ಆಯಿತಾ. ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಹೆಂಗಿರುತ್ತೆ ಅಂತೀರಾ? ಹೆಂಗಿರುತ್ತೆ ಮಾತ್ರ, ನೋಡೋಣ. ಐ ಹೋಪ್ ಕಳಿಸ್ತಾರೆ ಅಂತ ಅಂದ್ಕೊಳ್ಳೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಮತ್ತು ಕೊನೆ ಟೆಕ್ ನ್ಯೂಸ್, OnePlus 13S ಕನ್ಫರ್ಮ್ ಆಗಿದೆ. 3 ಡಿಫ್ರೆಂಟ್ ಕಲರಲ್ಲಿ ಲಾಂಚ್ ಆಗ್ತಾರೆ. ಇದ್ರ ಬಗ್ಗೆ ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ ನಾನಿದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದರಲ್ಲಿ ಮೋಸ್ಟ್ಲಿ ಪ್ರೊಸೆಸರ್ ಗೊತ್ತಿಲ್ಲ ಯಾವುದಾಗ್ತಾರೆ ಅಂತ, Exynos ಆಗ್ತಾರೋ ಸ್ನ್ಯಾಪ್ಡ್ರ್ಯಾಗನ್ ಆಗ್ತಾರೋ ಏನಂತ. ಒಟ್ಟಿಗೆ OnePlus 13S ಅನ್ನೋ ಹೆಸರಲ್ಲಿ ಲಾಂಚ್ ಆಗ್ತಾ ಇದೆ. ಐ ಹೋಪ್ ಇದರಲ್ಲಿ Exynos ಅಲ್ಲ, ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಲೀಕ್ಸ್ಗಳ ಪ್ರಕಾರ 8 Elite ಅಂತ ಹೇಳಲಾಗ್ತಾ ಇದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಎಲ್ಲ. ಇದು ಇನ್ ಕೇಸ್ ಲಾಂಚ್ ಆದರೆ ಮೋಸ್ಟ್ಲಿ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಸ್ನ್ಯಾಪ್ಡ್ರ್ಯಾಗನ್ 8 Elite ಫೋನ್ ಆಗಬಹುದಾ. ಒಂದು 45,000 ಒಳಗೆ ಲಾಂಚ್ ಮಾಡ್ತಾರಾ, ನೋಡೋಣ. ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡ್ತಾರೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.